ಒಬ್ಬ ಮಗನ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ನಿನ್ನ ಸೂಟ್ ಕೇಸನ್ನು ನೋಡಿಲ್ಲ. ಮಗ ಅವನ್ಯಾವ ಹವ್ಯಕಿ ನಿನ್ನ ಮಗ? ಅವನೊಬ್ಬ ಕಳ್ಳ, ಅವನ ತಂದೆಯಾದ ನೀನೊಬ್ಬ ಮಹಾಕಳ್ಳ. ನೋಡು ಲೋಕನಾಥ್, ಮರ್ಯಾದಿಂದ ನನ್ನ ಹಣ ಕೊಡದಿದ್ದರೆ ನಿನ್ನ ಚರ್ಮ ಸೊಲ್ದು ಬಿಡ್ತೇನೆ. ನಿನ್ನ ಹಣ ನೋಡಿದ್ರೆ ತಾನೇ ನಾನು ಮಾತನಾಡುವುದು. ಆದರೆ ತಡೆ ಮಗನೇ. ಬೇಡ ಶ್ರೀಮಂತರೇ, ದಯವಿಟ್ಟು ನನ್ನ ತಂದೆಯನ್ನು ಹೊಡೆಯಬೇಡಿ. ನಮ್ಮ ಮಾಲ ಮಾರಿದ ಹಣವೇ ನನ್ನ ತಂದೆ ತಂದಿಲ್ಲ ಅಂದಾಗ ನಿಮ್ಮ ಹಣ ಎಲ್ಲಿ ಹೋಯ್ತಂತ ಅವರು ಎಲ್ಲಿಗೆ ಗೊತ್ತಾಗ್ಬೇಕು. ದಯವಿಟ್ಟು ನಿಮ್ಮ ತಂಗಿ ಅಂತಿರುವ ನಾನು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ನನ್ನ ತಂದೆಯನ್ನು ಹೊಡೆಯಬೇಡಿ. ಸೂರ್ಯನೆಂಬ ಹಣ್ಣನ ಅಭಿಮಾನದಿಂದ ಕಿಸಿ ಕಳ್ಳತನ ಮಾಡಿದ ನೀವು ನನ್ನ ಪಾದ ಹಿಡಿಯುವ ಯೋಗ್ಯತೆ ನಿಮಗೆ ಎಲ್ಲಿಂದ ಬರಬೇಕು? ನನ್ನ ಹಣ ಕಳೆದುಕೊಂಡ ಸೇಡು ಹುಕ್ಕುತ್ತದೆ. ಲೋಕನಾಥ್, ಒಳ್ಳೆ ಮಾತಿನಿಂದ ಹಣ ಕೊಡ್ತೀಯೋ ಇಲ್ಲ ನಿನ್ನ ಮಗಳನ್ನು ಕಚ್ಚಿ ಮುಟ್ಟಿಸಿಬಿಡ್ಲ. ನ್ಯಾಯವಾಗಿ ನನ್ನ ಮೇಲೆ ಅಪರಾಧ ವರಿಜ ನನ್ನ ಮಗಳ ಮುಟ್ಟಲು ಹೋದರೆ ನಾನು ನಿನ್ನ ಹೊಟ್ಟೆ ಮೇಲೆ ಕಾಲಿಟ್ಟು ಪ್ರಾಣ ತೆಗೆದು ಬಿಡಲಾರ. ಪ್ರಾಣ ಲೇಪಡಕ್ಕುಂಡೆ ತಿನ್ನಲಿಕ್ಕೆ ತುತ್ತು ಕೂಳು ಇಲ್ಲಿದ್ದರು ಎಷ್ಟು ಸಕ್ಕ ನಿನಗೆ? ನಿನ್ನನ್ನು ಮೆಟ್ಟಿ ಸೀಳಿಬಿಟ್ಟನೋ ಎಚ್ಚರ. ಮುದುಕ ನನ್ನ ಮೆಟ್ಟಿ ಸೀಳು ಹಾಕುವ ಕೆಟ್ಟ ಸುಳ ಮಗನ. ನಿಲ್ಲಂತ ತಂದೆ ಅಂತಿರೋ ನನ್ನನ್ನು ಹೊಡೆಯಬೇಕಂದರೆ ನೀನೇನು ನನ್ನ ಸುಳ್ಳ ಮಗನ? ಏ ಬಡವ, ನಿನ್ನ ಮಗಳಂತ 1000 ಹೆಣ್ಣುಗಳನ್ನು ಕುಣಿಸಬಲ್ಲ ನನಗೆ ಸೂರ್ಯ ಮಗನಿದೆಯಾ ಮಗ? ಲೇಸಲಿಗೆ ಯಾಕಲಿ ಮುದಿ ಗೋಬ. ಬೇಡ ಶ್ರೀಮಂತರೇ, ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ. ನಮ್ಮ ತಂದೆಯನ್ನು ಬಿಟ್ಟು ಬಿಡಿ. ನಮ್ಮ ತಂದೆಯನ್ನು ಏನು ಮಾಡಬೇಡಿ. ನಿಮ್ಮ ಕೈ ಮುಗಿದು ಕೇಳಿಕೊಳ್ತೇನೆ. ದಯವಿಟ್ಟು ನನ್ನ ತಂದೆಯನ್ನು ಬಿಟ್ಟು ಬಿಡಿ. ಬಿಚ್ಚಿ ಬಿಡಿಕೆಯೊಂದು ಅವನನ್ನು ಕಟ್ಟಿ ಹಾಕಿಲ್ಲ ಜಯಶ್ರೀ. ಹೊಚ್ಚು ಕಟ್ಟಾದ ನಿನ್ನ ಸುಂದರವಾದ ದೇಹ ನಪ್ಪಿ ತೊಂಡೆ ಹಣ್ಣಿನಿಂದ ತುಟಿ ಕಚ್ಚಬೇಕೆಂದು ಬಂದಿದ್ದೀಯ. ಬಾ ಬೇಗನೆ ಎನ್ನ ತೋಳ ತಕ್ಕಿಗೆ. ಏನ್ ಮುಂದುವ ಕಣ್ ತುಂಬ ನೋಡಿಕೋ ನಿನ್ನ ಮಗಳ ಚರಿತ್ರೆಯನ್ನು. ಇಲ್ಲ ನಿನ್ನ ಗಿಣಿಯಂತ ಇಲ್ಲ ನಿನ್ನ ತುಂಬಿದ ಗಲ್ಲಕ್ಕೆ ಗುಲ್ಲುಕೊಲ್ಲ. ಹೇಳು, ನಿನ್ನನ್ನು ಯಾವ ತರನಾಗಿ ಸ್ವೀಕಾರ ಮಾಡಲಿ? ನಿನ್ನನ್ನು ಹೇಳಿ, ನನ್ನನ್ನು ಕಟ್ಟಿ ಹಾಕಿ ಈ ರೀತಿ ಅವಮಾನ ಮಾಡುವ ನೀನೊಬ್ಬ ಗಂಡಸ. ನನ್ನನ್ನು ಬಿಕ್ಕಿ ನೋಡು, ಆಮೇಲೆ ಅವಮಾನ ಮಾಡೋಳು, ಆಮೇಲೆ ನಿನ್ನ ಕರೆತಲೆ ಕಟ್ಟಿಯಾಗಿ ಈ ರೀತಿ ಅವಮಾನ ಮಾಡುವ ನೀನೊಬ್ಬ ಮೂಳೆಯರ ಚಪ್ಪಲಿ ಸಮ ಎಂದು ಹರಗಾಯವಾದ ಈ ಹುಲಿಗೆ ನಿನ್ನ ಮಾತಿನ ವೇದಾಂತ ನನಗೆ ಜಯಶ್ರೀ. ಮುಗಿದು ನಿನ್ನ ಶೀಲದ ಪಾಠ. ವಯಸ್ಸಾದ ಮುದುಕನನ್ನು ಕಟ್ಟಿ ಇಂಥ ಅಸಹಾಯಕ ಸ್ಥಿತಿಯಲ್ಲಿರುವ ಒಂದು ಹೆಣ್ಣನ್ನು ಬೀಸಿ ಅರೆಸ್ಟ್ ಮಾಡಿ. ಜಯರಾಮ್, ನೀನು ನನ್ನ ಸಹೋದರ, ನನ್ನನ್ನೇ ಅರೆಸ್ಟ್ ಮಾಡ್ತೀಯಾ? ಸೋದರಂತೆ ಸೋರಸ, ನೀನು ನಿನ್ನಂತ ಹಲಕ ನನ್ನ ಮಗನೇ ಅರೆಸ್ಟ್ ಮಾಡ್ತೀನಿ ಅಂತ ಕೇಳ್ತೇನೆ. ಬದ್ಮಾಶ್ ಮತ್ತೆ ಎಳೆದುಕೊಂಡು ಹೋಗಿ